ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಡಿಕೆ ದರ್ಬಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಹೆಸರನ್ನ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ದಾರೆ. ಜೂನ್ 3ರ ಸಂಜೆ 4:05 ಡಿಕೆ ಪದಗ್ರಹಣವಾಗಲಿದೆ. ಈ ಸುದ್ದಿಯನ್ನು ನೋಡೋಣ ಡಿಕೆ ದರ್ಬಾರ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಡಿಕೆ ದರ್ಬಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಂದ್ಕೊಂಡಂತೆ ಡಿಕೆ ಶಿವಕುಮಾರ್ ಎಲ್ಲ ಹಾದಿಗಳು ಸುಗಮ ಆಗಿದ್ದು, ಸಿಎಲ್ಪಿಯಲ್ಲಿ ಬಂಡೆಗೆ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ನಾಯಕರು ಬಹುಪರಾಕ್ ಅಂದಿದ್ದಾರೆ. ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ರನ್ನ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ದರ್ಬಾರ್ ಶುರು ಮಾಡೋಕೆ ದಿನಗಣನೆ ಶುರುವಾಗಿದೆ. ಸಿಎಲ್ಪಿ ಸಭೆಗೆ ಹೈಕಮಾಂಡ್ನ ನಾಯಕರಾದ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಜೈರಾಮ್ ರಮೇಶ್ ಸಹ ಆಗಮಿಸಿದ್ರು. ಸಭೆಯಲ್ಲಿ ಸಿದ್ದರಾಮಯ್ಯ ಸಿಎಲ್ಪಿ ನಾಯಕನಾಗಿ ಡಿಕೆ ಹೆಸರನ್ನ ಪ್ರಸ್ತಾಪಿಸಿದ್ರು. ಪರಮೇಶ್ವರ್ ಇದಕ್ಕೆ ಅನುಮೋದಿಸಿದ್ರು. ಬಳಿಕ ಶಾಸಕರೆಲ್ಲ ಸಹಮತ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ suggested the name of DK Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of DK Shivakumar and Dr. Parameshwara seconded it. I would like to proudly announce that Karnataka Legislative Party unanimously elected DK Shivakumar as the leader of the Legislative Party of Karnataka Congress. ಮಾತು ಮುಂದುವರೆಸಿದ ಕೆಸಿ ವೇಣುಗೋಪಾಲ್, ಡಿಕೆ ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದು ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡಿಸಲಿದ್ದಾರೆ ಅಂತಾನು ಹೇಳಿದ್ರು. Now he is going to the governor for taking claim as a chief minister and is going to take oath as a chief minister along with his team on 3rd evening. ಮತ್ತೊಂದು ಸ್ಫೋಟಕ ವಿಷಯ ಪ್ರಸ್ತಾಪಿಸಿದ ಕೆಸಿ ವೇಣುಗೋಪಾಲ್, ಅಧಿಕಾರ ಹಸ್ತಾಂತರ ಕಾಂಗ್ರೆಸ್ನಲ್ಲಿ ದೊಡ್ಡ ಕಂಪನವನ್ನೇ ಸೃಷ್ಟಿಸುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ನಮ್ದು ಒಂದು ಕೂಡು ಕುಟುಂಬ ಅಂತ ವೇಣುಗೋಪಾಲ್ ಹೇಳಿದ್ರು. ಹಾಗೆ 2028ರಲ್ಲೂ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಭವಿಷ್ಯ ನುಡಿದ್ರು. This transition going to be a trouble for Congress party. Everybody anticipated that big shake is going to happen in the Congress party. Ours is a family. ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾದ ಡಿಕೆ ಸಭೆ ಬಳಿಕ ನೇರವಾಗಿ ಲೋಕಭವನಕ್ಕೆ ತೆರಳಿದ್ರು. ಬಳಿಕ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ರು. ಅಷ್ಟೇ ಅಲ್ಲ, ಡಿಕೆ ಜೂನ್ 3ರ ಬುಧವಾರ ಸಂಜೆ 4:05 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಿಂದ ವಾಪಸ್ಸಾದ ಬಳಿಕ ಡಿಕೆ ಶಿವಕುಮಾರ್ ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ್ರು. ಅಜ್ಜಯ್ಯನ ಮಠದಲ್ಲಿ ಸರಿಸುಮಾರು 3 ಗಂಟೆಗಳ ಕಾಲ ಅಲ್ಲೇ ಇದ್ರು. ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಆಶೀರ್ವಾದ ಪಡೆದು ಮನೆಗೆ ವಾಪಸ್ಸಾದ್ರು. ಸದಾಶಿವನಗರ ನಿವಾಸದಲ್ಲಿ ಅಭಿಮಾನಿಗಳು ನೆರೆದಿದ್ದು ಡಿಕೆ ಪರ ಜೈಕಾರ ಕೂಗಿದ್ರು. ಡಿಕೆ ಜೊತೆ ಡಿಕೆ ಸುರೇಶ್, ಎಂಎಲ್ಸಿ ರವಿ ಸೇರಿದಂತೆ ಹಲವರು ಆಗಮಿಸಿದ್ರು. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ TV9 ನಿರಂತರವಾಗಿ ಪಕ್ಕಾ ಮತ್ತು ಖಚಿತ ಮಾಹಿತಿಯನ್ನೇ ನೀಡ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ರಾಜೀನಾಮೆ ಕುರಿತ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೇ ನಿಮ್ಮ TV9. ಅಷ್ಟೇ ಅಲ್ಲ, ನಿನ್ನೆ ಬೆಳಗ್ಗೆ 10 ಗಂಟೆಗೆ ಬುಧವಾರವೇ ಡಿಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನೋ ಪಕ್ಕಾ ಸುದ್ದಿಯನ್ನ ನೀಡಿತ್ತು. ಜೂನ್ 3ರಂದು ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಬುಧವಾರ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಮಾಣ ವಚನದ ದಿನ ಮಾತ್ರ ಅಲ್ಲ, ವಿಧಾನಸೌಧದ ದ್ವಾರದ ಬದಲು ಲೋಕಭವನದ ಗ್ಲಾಸ್ ಹೌಸ್ನಲ್ಲೇ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ ಎಂಬ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ TV9ಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ರಾಜಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. TV9 ಬ್ರೇಕ್ ಮಾಡಿದ ಸುದ್ದಿ ನಿಜವಾಗಿದೆ. ಡಿಕೆ ಬುಧವಾರ ಲೋಕಭವನದಲ್ಲೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಕೆ ಪ್ರಮಾಣ ವಚನ ತುಂಬಾನೇ ಸರಳವಾಗಿಯೂ ನಡೆಯಲಿದೆ. ಜಿಲ್ಲೆಗಳಿಂದ ಯಾವ ಕಾರ್ಯಕರ್ತರು, ಅಭಿಮಾನಿಗಳು ಬೆಂಗಳೂರಿಗೆ ಬರಬಾರದೆಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ. ಜನಗಳಿಗೆ ಇದು ನಾವು ತಗೊಳ್ಳುವಂಥ ಯಾವುದೇ ಒಂದು ಕಾರ್ಯಕ್ರಮ ತೊಂದರೆ ಆಗಬಾರ್ದು, ಆಡಂಬರದಿಂದ ಕೂಡಿರಬಾರ್ದು. ಈ ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು. ಆದಷ್ಟು ಸಿಂಪಲ್ ಆಗಿ ತಗೋಬೇಕು. ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು ಹೊರತು ಆಡಂಬರ ಮಾಡೋದು ಬೇಡ. ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ತೀರ್ಮಾನನ ಪಕ್ಷ ಇವತ್ತು ತೆಗೆದುಕೊಂಡು ಆ ಡೈರೆಕ್ಷನ್ನ ಇವತ್ತು ಕೊಟ್ಟಿದೆ ಇವತ್ತು.